ಇನ್ನು ರಾಜ್ಯ ಸರ್ಕಾರ ಸರ್ಕಾರಿ ಜಾಗದ ಬಳಕೆಗೆ ಹೊಸ ಕಾಯ್ದೆಯೊಂದನ್ನು ತರೋದಕ್ಕೆ ಮುಂದಾಗಿದೆ. ಇದೇ ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ ಬಹಳ ಸಂಘರ್ಷವನ್ನ ಸೃಷ್ಟಿಸ್ತಾ ಇದೆ. ಸಂಘದ ನೋಂದಣಿಯಿಂದ ಹಿಡಿದು ಆರ್ಥಿಕ ವಹಿವಾಟಿನವರೆಗೂ ಚರ್ಚೆಗೆ ಇದು ಬಂದು ನಿಂತಿದೆ ಅಂತಾರೆ ಪ್ರಮುಖವಾಗಿ RSS ವಿಚಾರವಾಗಿ ಹೇಳ್ತಾ ಇರುವಂಥದ್ದು. ಬಿಜೆಪಿ ಅವರಂತೂ ಇದು RSS ಅನ್ನ ಟಾರ್ಗೆಟ್ ಮಾಡೋದಕ್ಕಂತಾನೆ ತರಲಾಗ್ತಾ ಇರುವಂಥ ಕಾನೂನು ಅಂತ ಬಹಳ ದೊಡ್ಡ ಧ್ವನಿಯಲ್ಲಿ ದಿನದಿಂದ ದಿನಕ್ಕೆ ಟೀಕೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ RSS ಕುರಿತಾಗಿ ರಾಜ್ಯದಲ್ಲಿ ನಡೀತಾ ಇರುವಂಥ ಚರ್ಚೆಗಳು ಏನೇನು ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬರೋಣ. ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವ್ರು ಅವ್ಯವಹಾರ ಮಾಡ್ತಾ ಇದ್ದಾರೆ. ಅದರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿರ್ತಕ್ಕಂಥ ಕೋಟ್ಯಾಂತರ ಜನರ ನಂಬಿಕೆಯ ಜೊತೆಗೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇದ್ಯಾವುದೋ RSS ಬಿಲ್ ಅಂತೆ ಇನ್ನೊಂದು ಬಿಲ್, ಏನು ಪುರುಷಾರ್ಥ ಸಾಧನೆ ಮಾಡಿದ್ರಿ ಇದರಿಂದ? ನಾನು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿದ್ರೆ ನಾನು ಎದುರ್ಕೋಬೇಕು ರಿಜಿಸ್ಟರ್ ಮಾಡಿಸ್ಕೊಳ್ಳಕ್ಕೆ. ಏನಿವತ್ತು ಕಾನೂನು ಬಾಹಿರ ಇಲ್ಲಿಗಲ್ ಆಕ್ಟಿವಿಟಿ ಏನಾಗಿದೆ RSS ಕಡೆಯಿಂದ? ಮತ್ತೆ ಇವ್ರಿಗೆ ಬರುವಂಥ ದುಡ್ಡು ಅಂತ ತೋರಿಸ್ಬೇಕಾಗತ್ತಲ್ಲ. ಈಗ ರಿಜಿಸ್ಟ್ರೇಷನ್ ಮಾಡಿದ್ರೆ ಕಳ್ಳ ದುಡ್ಡು ಬರುತ್ತೆ ಇವ್ರಿಗೆ. ನಿಮಗೆ ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ ದುಡ್ಡು? ಇವತ್ತೇನು ಬೆವರು ಸುರಿಸಿ ಸಂಪಾದನೆ ಮಾಡ್ತಾ ಇದ್ದೀರಾ? RSS ವರ್ಸಸ್ ರಾಜ್ಯ ಸರ್ಕಾರ, ಸಂಘ ವರ್ಸಸ್ ಸರ್ಕಾರದ ನಡುವಿನ ಜಟಾಪಟಿ ಈಗ ಮತ್ತೊಂದು ಹಂತಕ್ಕೆ ಕಾಲಿಟ್ಟಿದೆ. ವಿಷಯ ಅಂದ್ರೆ ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಸಚಿವರೆಲ್ಲ ಒಪ್ಪಿಗೆ ಸೂಚಿಸಿದ್ರು. ಯಾರೇ ಆಗ್ಲಿ, ಯಾವುದೇ ಸಂಸ್ಥೆ ಸಂಘಟನೆಗಳೇ ಇರ್ಲಿ, ಸರ್ಕಾರಿ ಜಾಗ ಬಳಸಬೇಕು ಅಂದ್ರೆ ಅನುಮತಿ ಕಡ್ಡಾಯವಾಗಿ ಪಡೆಯಬೇಕು. ಅದು ಕೂಡ DC, SP ಅಥವಾ ಈ ಇಬ್ಬರು ಗುರುತು ಮಾಡಿದ ಅಧಿಕಾರಿಗಳೇ ಅಪ್ಪಣೆ ಕೊಡಬೇಕು ಎಂಬ ನಿಯಮವದು. ಇದೆಲ್ಲವನ್ನ ಒಳಗೊಂಡ ವಿಧೇಯಕ ಇದೇ ಅಧಿವೇಶನದಲ್ಲಿ ಮಂಡಿಸಲು ಸರ್ಕಾರ ಸಿದ್ಧವಾಗಿದೆ. ಆದರೆ ವಿಧೇಯಕ ಸುತ್ತಲಿನ ಚರ್ಚೆ ಸದ್ಯ ಮತ್ತೊಂದು ಮಗ್ಗಲಿಗೆ ಹೊರಳಿದೆ. ಸರ್ಕಾರಿ ಜಾಗ ಬಳಕೆಗೆ ಅನುಮತಿ ಕಡ್ಡಾಯ ಎಂದ ತಕ್ಷಣ ಇಡೀ ಚರ್ಚೆ RSS ಸುತ್ತಲೂ ಶುರುವಾಯಿತು. ಆಗ ನೋಂದಣಿ ವಿಚಾರವು ಮುನ್ನೆಲೆಗೆ ಬಂತು. ಈ ಬಗ್ಗೆ ನಿನ್ನೆ ಮಾತನಾಡಿದ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ PL ಸಂತೋಷ್, ನೋಂದಣಿ ಮಾನದಂಡವಲ್ಲ ಅಂದ್ರು. ಈ ಮಾತಿಗೆ CM DKಶಿ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಗಾಬರಿ ಪಡುವ ಅಗತ್ಯವಿಲ್ಲ ಎಂದಿದ್ದಾರೆ. ಮತ್ತೊಂದು ಕಡೆ HD ಕುಮಾರಸ್ವಾಮಿ, ನಿಮ್ಮದು ಏನೀ ಪುರುಷಾರ್ಥ ಸಾಧನೆ ಅಂತ ಕೇಳಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳದೆ ತನ್ನನ್ನ ಕೋಟ್ಯಾಂತರ ಜನರ ವಿಶ್ವಾಸವನ್ನು ಸಂಪಾದಿಸಿ ದೇಶ ಸೇವೆ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಭಜನೆಯ ಸಂದರ್ಭದಲ್ಲೂ ಹಿಂದೂಗಳಿಗೆ ಬಂದಿತ್ತು. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ ರಿಜಿಸ್ಟ್ರೇಷನ್ ಜಗತ್ತಿಗೊಂದು ಮಾಪದಂಡ ಅಲ್ಲ. ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವ್ರು ಅವ್ಯವಹಾರ ಮಾಡ್ತಾ ಇದ್ದಾರೆ. ಅದರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿರ್ತಕ್ಕಂಥ ಸಾವಿರಾರು ಜನರ ರೀತಿಯಲ್ಲಿ ಕೋಟ್ಯಾಂತರ ಜನರ ನಂಬಿಕೆಯ ಜೊತೆಗೆ ಇವತ್ತು ಕೆಲಸ ಮಾಡ್ತಾ ಇದೆ. ನಂಬಿಕೆಯ ಜೊತೆಗೆ ಕೆಲಸ ಮಾಡ್ತಾ ಇದೆ ಅಂತ ನೋಡಿ. RSS ಇದು ಸಂತೋಷ್ ಜಿ ಅವರು ಗಾಬರಿ ಯಾರು ಪಡ್ಕೊಳ್ಬೇಕಾದೇನು ಅವಶ್ಯಕತೆ ಇಲ್ಲ. ನಾವು ಯಾರ ಮೇಲೂ ಯಾರಿಗೋಸ್ಕರನೂ ಯಾರನ್ನ ಇಟ್ಕೊಂಡು ನಾವು ಅದನ್ನು ಮೊದಲಿಂದನೂ ಅದು ಬಂದಿತ್ತು. ನಾವು ಯಾರಿಗೂ ಮನಸ್ಸು ನೋಯಿಸೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಈ ರಾಜ್ಯದ ಎಲ್ಲರೂ ಕೂಡ ಅವ್ರವ್ರ ಇಚ್ಛೆಯಂತೆ ಕಾನೂನು ಚೌಕಟ್ಟಿನಲ್ಲೇ ನಾವೆಲ್ಲ ಸೇರಿ ಕೆಲಸ ಮಾಡಬೇಕಾಗ್ತದೆ. ಅದರಿಂದ ಯಾರು BJPಯವರು ತೊಂದರೆ ಮಾಡ್ಕೊಳ್ಳೋದು ಬೇಡ, ಕಾಂಗ್ರೆಸ್ ಅವರು ಮಾಡ್ಕೊಳ್ಳೋದು ಬೇಡ, ದಳದವರು ಮಾಡ್ಕೊಳ್ಳೋದು ಬೇಡ, ಯಾವ ಸಂಘಟನೆಯವರು ಮಾಡ್ಕೊಳ್ಳೋದು ಬೇಡ. ಇದ್ಯಾವುದೋ RSS ಬಿಲ್ ಅಂತೆ ಇನ್ನೊಂದು ಬಿಲ್, ಏನು ಪುರುಷಾರ್ಥ ಸಾಧನೆ ಮಾಡ್ತೀರಿ ಇದರಿಂದ? ಅದರಿಂದ ಏನು ನಿಮಗೆ ತೊಂದರೆ ಆಗಿರೋದೇನು? ನಾನು ಹಲವಾರು ಬಾರಿ ಟೀಕೆ ಮಾಡಿದ್ದೀನಿ. ಇವತ್ತು ನಮಗಿರ್ತಕ್ಕಂಥದ್ದು ರಾಜ್ಯದಲ್ಲಿ ಜನಗಳ ಪರಿಸ್ಥಿತಿ ಏನಿದೆ, ಅದಕ್ಕೆ ನಾವು ಏನು ಕಾರ್ಯಕ್ರಮ ಕೊಡಬೇಕು, ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಇದಕ್ಕೆ ನಿಮ್ಮ ಸಮಯ ವ್ಯರ್ಥ ಮಾಡ್ಕೊಂಡು ತಿರುಗ್ತಿರೋ ಅಂತಕ್ಕಂಥದ್ದು ಕೇಳಲಿಕ್ಕೆ ಬಯಸ್ತೀನಿ. ಇಷ್ಟೇ ಅಲ್ಲ, ನೋಂದಣಿ ವಿಚಾರಕ್ಕೆ ಸಚಿವ ವಿಜಯಾನಂದ ಕಾಶಪ್ಪನವರು ಕೂಡ ರಿಯಾಕ್ಟ್ ಮಾಡಿದ್ರು. RSSನವರಿಗೆ ಕಳ್ಳದುಡ್ಡು ಬರುತ್ತೆ ಅಂತ ಆರೋಪಿಸಿದ್ರು. ಈ ಹೇಳಿಕೆಗೆ ತಿರುಗೇಟು ಕೊಟ್ಟ ಕುಮಾರಸ್ವಾಮಿ, ನಿಮಗೆ ಎಲ್ಲಿಂದ ಹಣ ಬರುತ್ತದೆ ಅಂತ ಪ್ರಶ್ನಿಸಿದ್ರು. ಮತ್ತೆ ಇವ್ರಿಗೆ ಬರುವಂಥ ದುಡ್ಡು RSS ಅಂತ ತೋರಿಸ್ಬೇಕಾಗತ್ತಲ್ಲ. ಈಗ ರಿಜಿಸ್ಟ್ರೇಷನ್ ಮಾಡಿದ್ರೆ ಕಳ್ಳ ದುಡ್ಡು ಬರುತ್ತೆ ಇವ್ರಿಗೆ. ಮತ್ತು ಇಷ್ಟು ದುಡ್ಡು ಎಲ್ಲಿಂದ ಬಂತು ಇವ್ರಿಗೆ? ಭಾರತೀಯ ಜನತಾ ಪಕ್ಷದವ್ರಿಗೆ ಇಷ್ಟೊಂದು ಎಸ್ಟಾಬ್ಲಿಷ್ ಆಡೋಕ್ಕೆ ಕೇವಲ 12 ವರ್ಷ. ನಾವು 70 ವರ್ಷ ಸ್ವಾತಂತ್ರ್ಯ ಪೂರ್ವದಲ್ಲೇ ನಮ್ಮ ಪಕ್ಷ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಪಕ್ಷ. ನಾವು ನಮ್ಮ ಪರಿಸ್ಥಿತಿ ನೋಡ್ರಿ, ಭಾರತೀಯ ಜನತಾ ಪಕ್ಷದವರ ಪರಿಸ್ಥಿತಿ ನೋಡ್ರಿ ಹೇಗಿದ್ದಾರೆ. ಅಯ್ಯೋ, ನಿಮ್ಗೆ ಎಲ್ಲಿಂದ ಬರ್ತಾ ಇದೆ? ನಿಮಗೆ ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ ದುಡ್ಡು? ಏನು ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡಿಮೆ ಮಾಡಿ ಇವತ್ತೇನು ಬೆವರು ಸುರಿಸಿ ಸಂಪಾದನೆ ಮಾಡ್ತಾ ಇದ್ದೀರಾ? ಮತ್ತೊಂದು ಕಡೆ BY ವಿಜಯೇಂದ್ರ, RSSನಿಂದ ಏನು ತಪ್ಪಾಗಿದೆ ಅಂದ್ರೆ ನೋಂದಣಿ ಮಾಡಿಕೊಂಡ್ರೆ ನಿಮಗೇನು ತೊಂದರೆ ಅಂತ ಬಾಲಕೃಷ್ಣ ಮರುಪ್ರಶ್ನೆ ಹಾಕಿದ್ರು. ಪ್ರಿಯಾಂಕ ಖರ್ಗೆ ಅವರು ಪದೇ ಪದೇ RSS ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ. ಏನಂತದ್ದು ಕಂಡಿಡ್ತಿದ್ದೀರಿ ನೀವು? ಏನಿವತ್ತು ಕಾನೂನು ಬಾಹಿರ ಇಲ್ಲಿಗಲ್ ಆಕ್ಟಿವಿಟಿ ಏನಾಗಿದೆ RSS ಕಡೆಯಿಂದ? ಇದ್ರ ಬಗ್ಗೆ ಮಾತನಾಡ್ದೇನೆ ಇವತ್ತು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತೇಳಿ ಒಂದೇ ನೆಪ ಹಿಡ್ಕೊಂಡು ಮಾಡೋದಕ್ಕೆ ನೂರಾರು ಕೆಲಸ ಇದೆ ಗೃಹ ಸಚಿವರಿಗೆ, ರಾಜ್ಯದ ಗೃಹ ಸಚಿವರಿಗೆ. ಅದನ್ನು ಮಾಡೋದು ಬಿಟ್ಟು ಈ ರೀತಿ
ಕಾಲಹರಣವನ್ನು ಮಾಡ್ತಾ ಇದ್ದಾರೆ. ಈಗ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ಆಗ್ತಕ್ಕಂಥ ಅನಾಹುತ ಏನು? ಈಗ ಅನಾಹುತ ಏನು ಮಾಡಿಸ್ಕೊಂಡ್ರೆ ನೀವು ಹಂಗಾದ್ರೆ RSSನವ್ರು ಏನಾದ್ರೂ ನೀವು ಮಾಡಿಸ್ಕೊಡ್ಲಿಲ್ಲ ಅಂತಂದ್ರೆ ಅಲ್ಲೇನೋ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀಬಹುದು ಅಂತಕ್ಕಂಥ ಅನುಮಾನ ಸಾರ್ವಜನಿಕವಾಗಿ ಮೂಡ್ತದೆ ಎಲ್ರಿಗೂ. ನಾನು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿದ್ರೆ ನಾನು ಎದುರ್ಕೋಬೇಕು ರಿಜಿಸ್ಟರ್ ಮಾಡಿಸ್ಕೊಳ್ಳೋಕೆ. ನಾನು ಲೀಗಲ್ ಆಗಿದ್ರೆ ಯಾಕೆ ಎದುರ್ಕೋಬೇಕು ರಿಜಿಸ್ಟರ್ ಮಾಡಿಸ್ಕೊಳ್ಳೋಕೆ? ವಿಧೇಯಕ ಇನ್ನು ವಿಧಾನಮಂಡಲದಲ್ಲಿ ಮಂಡನೆ ಆಗಿಲ್ಲ. ಆಗಲೇ ಕಿಚ್ಚು ಜ್ವಾಲಾಗ್ನಿಯಂತೆ ಹಬ್ಬುತ್ತಿದೆ. ನಾಯಕರು ಪ್ರಶ್ನೆ ಮರುಪ್ರಶ್ನೆಗಳಲ್ಲೇ ರಾಜಕೀಯ ದಾಳ ಉರುಳಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.